ಸ್ನೇಹಿತರೆ ನೋಡಿ, 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿಯ ವಾರ್ಷಿಕ ಎಕ್ಸಾಮ್ ಅನ್ನು ನಡೆಸ್ತಾರೋ ಇಲ್ಲ ಅಂತ ಬಹಳಷ್ಟು ಜನ ಗೊಂದಲದಿಂದ ಇದ್ದೀರಾ ಅಂತ ಹೇಳ್ಬೋದು. ಎಲ್ಲಾ ವಿದ್ಯಾರ್ಥಿಗಳಿಗೆ ಕೇಳುವುದೊಂದೇ, ನೋಡಿ 5ನೇ ತರಗತಿ ವಿದ್ಯಾರ್ಥಿಗಳು ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಡೆಸ್ತಾರೋ ಇಲ್ಲೋ ಅಂತ ನಿಮಗೂ ಕೂಡ ಗೊತ್ತಿಲ್ಲ. ಆದರೆ ಕೋರ್ಟ್ಗೆ ಗೊತ್ತು ಪರೀಕ್ಷೆ ನಡೆಸಬೇಕು ಅಥವಾ ಇಲ್ಲ ಅಂತ. ಆದರೆ ಏನ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ, ಅಪ್ಡೇಟ್ಸ್ ಬಂದಂತ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಒಂದೇ ಒಂದು ಲೈಕ್ ಮಾಡಿ ಗೆಳೆಯರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, 5ನೇ ತರಗತಿ ಮತ್ತು 5th 8th 9th ಇರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ನಡೆಸ್ತಾರೆ ಇಲ್ವೋ ಅಂತ ಕೋರ್ಟ್ಗೆ ತೀರ್ಮಾನ ಮಾಡಿದಾರಂತೆ. ಆದ್ರೆ ಇನ್ನೂ ತನಕ ಪರೀಕ್ಷೆಯನ್ನು ನಡೆಸ್ತಾರೋ ಇಲ್ವೋ ಅಂತ ಇನ್ನೂ ಗೊತ್ತಿಲ್ಲ. ಒಬ್ಬರು ಹೇಳ್ತಾ ಇದ್ರೆ ಪರೀಕ್ಷೆ ನಡೆಸಿದರೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಆದ್ರೆ ಇನ್ನೊಬ್ಬರು ಹೇಳ್ತಾ ಇದ್ರೆ ಪರೀಕ್ಷೆನೇ ಬೇಡ, ಕೋರ್ಟ್ಗೆ ನಿರ್ಧಾರ ಹೋಗಿದೆ. ಆದ್ರೆ ಕೋರ್ಟ್ ಏನ್ ಹೇಳುತ್ತೋ ಅದೇ ರೀತಿ ಮಾಡೋಣ ಅಂತ ಒಬ್ಬವರು ಕೂಡ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಮುಂಚೆ ನಿಮಗೆ ಹೇಳ್ಬೇಕಾದ್ರೆ ಅಪ್ಡೇಟ್ ಹೇಗೆ ಬಂದಿರುತ್ತೆ ಅದೇ ರೀತಿ ನಾವು ನಿಮಗೆ ಹೇಳ್ಬೇಕಾಗುತ್ತೆ. ಇವತ್ತಿಗೆ ಬಂದಿರುವಂತ ಅಪ್ಡೇಟ್ ಏನಂದ್ರೆ 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆನೆ ಬರೆಸೋದು ಬೇಡ ಅಂತ ಕರ್ನಾಟಕ ಇಲಾಖೆ ಹೇಳಿದೆ ಅಂತ ಹೇಳ್ಬೋದು. ಗೌರ್ಮೆಂಟ್ ಸರ್ಕಾರದ ಕೋರ್ಟ್ ಆದೇಶವಾಗಿರುವಂತಹ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದ್ರೆ ಮುಂದೆ ಏನು ಅಪ್ಡೇಟ್ ಬರುತ್ತದೆ ಅಂತ ಕಾಯ್ದು ನೋಡಬೇಕು. ಪರೀಕ್ಷೆಯನ್ನು ನಡೆಸ್ತಾರವೋ ಇಲ್ವೋ ಅಂತ. ಪರೀಕ್ಷೆ ಒಟ್ಟೊಟ್ಟಿಗೆ ಪರೀಕ್ಷೆಯನ್ನು ನಡೆಸಿದ್ರೆ ಮಾತ್ರ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಹುದು. ಆದ್ರೆ ಕೋರ್ಟ್ ತೀರ್ಮಾನದಿಂದ ಹೇಳಿದಂತ ಮಾತು ಇದು. 5ನೇ ತರಗತಿ ಮತ್ತು 8ನೇ ತರಗತಿ ಮತ್ತು 9ನೇ ತರಗತಿಯ ಪರೀಕ್ಷೆಯನ್ನು ರದ್ದು ಮಾಡಲಾಗುತ್ತದೆಯೋ ಅಥವಾ ನಡೆಸ್ತಾರೋ ಅಂತ ಇನ್ನೂ ಪೂರ್ತಿಯಾಗಿ ಮಾಹಿತಿಯನ್ನು ಬಂದಿಲ್ಲ. ಅದಕ್ಕೆ ನೀವು ವೇರಿ ಆಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಗೆಳೆಯರೆ, 5ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ವೇರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಪರೀಕ್ಷೆ ನಡೆಸಿದರೂ ಒಳ್ಳೆಯದೇ, ನಡೆಸಿಲ್ಲ ಅಂದರೂ ಕೂಡ ಒಳ್ಳೆಯದೇ. ನೀವು ಕೋರ್ಟ್ ತೀರ್ಮಾನ ಹೇಗೆ ಬರುತ್ತದೆ ಅದೇ ರೀತಿ ಮಾಡಬೇಕಾಗುತ್ತದೆ. ಈ ವಿಷಯವನ್ನು ನಿಮಗೆ ಗೊತ್ತಿರಲಿ ಅಂತ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಏನು ಅಪ್ಡೇಟ್ ಬರುತ್ತದೆ ಕೋರ್ಟ್ ನಿಂದ ಅಂತ ಹೇಳುವುದಾದ್ರೆ, ಕೋರ್ಟ್ ನಿಂದ ಏನು ಬಂದಿರುತ್ತದೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಆದಷ್ಟು ಬೇಗನೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.